ಕಾಂಗ್ರೆಸ್ ಸರ್ಕಾರ ಹಿಂದೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಉಳುವವನೇ ಭೂಮಿಯ ಒಡೆಯ ಅಂತ ಮಾಡಿದ್ರು. ನಮ್ಮ ಕಾಲದಲ್ಲಿ ನಾನ್ ಮಂತ್ರಿ ಇದ್ದಂತ ಕಾಲದಲ್ಲಿ ವಾಸಿಸುವವನೇ ಮನೆಯ ಒಡೆಯ. ಅಂದರೆ ಯಾವ್ಯಾವದಲ್ಲಿ ಅವರು ಸರ್ಕಾರಿ ಭೂಮಿಯಲ್ಲಿ ಮನೆ ಕಟ್ಟಿರ್ಬೋದು, ಫಾರೆಸ್ಟ್ ನಲ್ಲಿ ಮನೆ ಕಟ್ಟಿರ್ಬೋದು, ಸಾಹುಕಾರನ ಹೊಲದಲ್ಲಿ ಮನೆ ಕಟ್ಟಿರ್ಬೋದು, ಅಂಥವರಿಗೆ ಪಟ್ಟ ಕೊಟ್ಟು ಈ ಸ್ವತ್ತು ಮಾಡಿ ಅವರ ಹೆಸರಿಗೆ ಖಾತೆ ಮಾಡತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕೆ ರಾಷ್ಟ್ರಾಧ್ಯಕ್ಷರ ಈ ದೇಶದ ರಾಷ್ಟ್ರಪತಿಗಳ ಸೈನ್ ಮಾಡಿಸಿ ಇದನ್ನು ತಂದು ಕೊಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ನನಗೂ ಮತ್ತು ಶಿವಮೂರ್ತಿ ನಮ್ಮ ಪರಮೇಶ್ವರ ನಾಯಕರು ನಮ್ಮೆಲ್ಲರಿಗೂ ಕೂಡ ಸೇರ್ತದೆ. ಅಂಥದ್ದನ್ನು ಮಾಡಿದ್ದೇವೆ. ಇವತ್ತು ಎಲ್ಲರಿಗೂ ಕೂಡ ಕಂದಾಯ ಗ್ರಾಮ ಮಾಡಲಿಕ್ಕೆ ಕೇವಲ ಲಂಬಾಣಿ ಜನರಿಗೆ ಮಾತ್ರ ಅಲ್ಲ, ಹಾಡಿ, ಹಟ್ಟಿ, ದೊಡ್ಡಿಗಳು, ಕುರುಬರ ದೊಡ್ಡಿಗಳು ಎಲ್ಲೆಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದಾರೆ, ಈ ಗ್ರಾಮ ರಹಿತವಾದಂಥ ಊರುಗಳು, ಅವರೆಲ್ಲರಿಗೂ ಕೂಡ ಸೂರನ್ನು ಕೊಟ್ಟಿರ್ತಕ್ಕಂಥ ನೆಮ್ಮದಿ ಸನ್ಮಾನ್ಯ ಸಿದ್ದರಾಮಯ್ಯರಿಗೆ ಹೋಗ್ತದೆ. ಅದನ್ನ ನಾನು ಬಹಳ ಖುಷಿಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಸರ್, ಈಗ ಹಾವೇರಿ ವಿಧಾನಸಭಾ ಕ್ಷೇತ್ರ ತಮ್ಮ ಸ್ವಗ್ರಾಮ ಆಗಿದೆ, ರಾಣೆಬೆನ್ನೂರಾಗಿದೆ. ಇನ್ನೊಂದು ವಿಚಾರನು ಹೇಳ್ಬಿಡ್ತೇನೆ, ಇದರಲ್ಲಿ ಎಡಿಟ್ ಮಾಡಿ ಎಷ್ಟು ಹಾಕಿರ ಗೊತ್ತಿಲ್ಲ. ನಾನು ಸೂರಗೊಂಡನಕೊಪ್ಪ ಅಂತ ಆಗಿನ ಹೊನ್ನಾಳಿ ತಾಲೂಕು, ಈಗಿನ ನ್ಯಾಮತಿ ತಾಲೂಕು, ಅಲ್ಲಿ ಸಂತ ಸೇವಾಲಾಲ್ರು ಜನ್ಮ ತಾಳಿದಂತ ಸ್ಥಳ. ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ. ಖಂಡಿತ ಸರ್. ಅಲ್ಲಿ ಕೇವಲ 2 ದೇವಸ್ಥಾನಗಳನ್ನು ಕಟ್ಟಿದ್ರು. ನಾನು ಅಲ್ಲಿ ಕ್ಷೇತ್ರದ 2013ರಲ್ಲಿ ನಾನು ಶಾಸಕನಾದಾಗ ನನಗೆ ಅದರ ಅಧ್ಯಕ್ಷಗಿರಿಯನ್ನು ಸಮುದಾಯದವರು ವಹಿಸಿಕೊಟ್ಟಿದ್ರು. ಇವತ್ತು ಒಂದು 100 ಕೋಟಿಗಿಂತಲೂ ಹೆಚ್ಚು ಖರ್ಚು ಮಾಡಿ ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೇವೆ. ಅಲ್ಲಿ ಇವತ್ತೇನೆ ಅದನ್ನು ಡಬಲ್ ರೋಡ್ ಮಾಡಲಿಕ್ಕೆ ಇದನ್ನು ಮಾಡಿದ್ದೇವೆ. ಒಂದು ಪ್ರವಾಸಿ ಸ್ಥಾನವನ್ನು ಮಾಡಿದ್ದೇವೆ. ಇವತ್ತು ಬಂದಂಥ ಪ್ರವಾಸಿಗರು 1 ದಿನ 2 ದಿನ ಉಳಿದು ಹೋಗ್ತಕ್ಕಂಥ ಪ್ರವಾಸಿ ಸ್ಥಳ ಅಂತ ಹೇಳಿ ಇವತ್ತು ಕರ್ನಾಟಕ ಸರ್ಕಾರದವರು ಡಿಕ್ಲೇರ್ ಮಾಡಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರಲ್ಲಿ ಮತ್ತೆ ಇನ್ನೊಂದು ಹೇಳ್ರಿ ಸರ್, ನಮ್ಮ ಜನಗಳು ಮಾರಿಯಮ್ಮ ನಮ್ಮ ಕುಲದೇವತೆ, ಏನು ಸಿರ್ಸಿ ಮಾರಿಕಾಂಬ ಕುಲದೇವತೆ. ಸೇವಾಲಾಲ್ರು ಒಬ್ಬ ಸತ್ಪುರುಷರು, ಗುರುಗಳು. ಅವರು ಯಾವುದೇ ಬೇಟೆ ಮತ್ತೊಂದನ್ನು ತಗೊಳ್ಳಲ್ಲ. ಅವರು ಸಿಹಿ ಅಡುಗೆಯವರು. ಹಾಗಾಗಿ ನಾನು ಹೋದ ನಂತರ ಅಲ್ಲಿ ಒಂದೇ ಒಂದು ಕುರಿಗನ್ನು ಕೂಡ ಕಡಿಸಿಲ್ಲ. ಎಲ್ಲರೂ ಬರಬೇಕು, ನೋಡಬೇಕು. ಇವತ್ತು ಶೂದ್ರರಿಂದ ಹಿಡಿದು ಬ್ರಾಹ್ಮಣರವರೆಗೂ ಎಲ್ಲ ಸಮುದಾಯದ ಸ್ವಾಮಿಗಳು ಎಲ್ಲರೂ ಬಂದು ಆ ಕ್ಷೇತ್ರವನ್ನು ನೋಡಿ ಭಾಳ ಖುಷಿಪಟ್ಟು ಹೋಗ್ತಾರೆ. ಅಂಥ ಕ್ಷೇತ್ರವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಿದ್ದೇವೆ. ಅಲ್ಲಿ ಇವತ್ತು ನಾವು ರೆಸಿಡೆನ್ಷಿಯಲ್ ಸ್ಕೂಲು, ITI ಕಾಲೇಜು, ಆಮೇಲೆ ನಮ್ಮ ಕಸೂತಿ ಕೇಂದ್ರವನ್ನು ಮಾಡ್ತಕ್ಕಂಥ ಯೋಜನೆಗೆ ಸುಮಾರು 6 ಎಕರೆ ಜಾಗನೂ ಕೂಡ ತೆಗೆದುಕೊಂಡಿದ್ದೇವೆ. ಇವತ್ತು 4 ಎಕರೆ ಇದ್ದಂಥ ಕ್ಷೇತ್ರ ಇವತ್ತು ಒಂದು 50 ಎಕರೆ ಜಮೀನನ್ನು ಕೂಡ ಹೊಂದಿರತಕ್ಕಂಥ ಆ ಹೆಮ್ಮೆ ನನಗಿದೆ. ಅಲ್ಲಿ ಮಕ್ಕಳಿಗೆ ವಲಸೆ ಹೋಗ್ತಾರೆ ನಮ್ಮ ಸಮುದಾಯದವರೆಲ್ಲ. ಎಲ್ಲಿಗೋ ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋದಿಲ್ಲ. ಹಾಗಾಗಿ ಅವರು LKG UKG ಇಂದ PUC ವರೆಗೆ ಅಲ್ಲಿ ಓದಬೇಕು, ಅವರಲ್ಲಿ ಅಲ್ಲೇ ಇರಬೇಕು ಅನ್ನುವ ಒಂದು ಬೇಡಿಕೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮನ್ನಿಸಿ ಈ ಸಾರಿ ಸುಮಾರು 42 ಕೋಟಿ ರೂಪಾಯಿ ಹಣ ಇನ್ನು ಸ್ವಲ್ಪ ದಿವಸಗಳಲ್ಲಿ ಕೊಡ್ತಾರೆ. ಅದನ್ನು ಆದ್ರಂತೂ ನನ್ನ ಜೀವನ ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅನ್ನೋದು ನನಗೆ ನೆಮ್ಮದಿ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.